ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು RR ನಗರ್ ಬ್ಯಾಂಗ್ಳೂರ್ ನೇತ್ರಾಸ್ ಕಿಚನಿಂದ ಈ ಥರ ವೆಜ್ ಹೆಲ್ತಿ ಪ್ರೋಟೀನ್ ಬೈಟ್ ಅನ್ನೋ ಒಂದು ಕಾಂಬೋನ ಶುರು ಮಾಡಿದ್ದೀನಿ ನಾನು. ಡಯಟ್ ಮಾಡೋರಾಗಲಿ ಅಥವಾ ಲೈಟ್ ಹೆಲ್ತಿ ಬ್ರೇಕ್ಫಾಸ್ಟ್ ಅನ್ನೋರ್ಗಾಗಲಿ, ಫಿಟ್ ಆಗಿ ಜಿಮ್ಗೆ ಹೋಗಿ ವೆಯ್ಟ್ ಲಾಸ್ ಮಾಡ್ತಿದ್ರೆ ಅವರಿಗೆಲ್ಲ ಒಂದು ಒಳ್ಳೆ ಹೆಲ್ತಿ ಪ್ರೋಟೀನ್ ಬೈಟ್ ಕಾಂಬೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ಕಾಂಬೋ ಎವ್ರಿಡೇ ಚೇಂಜಸ್ ಇರುತ್ತೆ, ಅಂದರೆ ಮೇನ್ ಕೋರ್ಸ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ಎವ್ರಿಡೇ ಚೇಂಜಸ್ ಇರುತ್ತೆ. ಬನ್ನಿ ನಾನು ಹೇಗೆಲ್ಲ ಮಾಡ್ತೀನಿ ಪ್ರಿಪ್ರೇಷನ್ನ ಇದನ್ನ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದು ರಾಜ್ಮಾ ಒನ್ ಡೇ ನಾನು ನೆನೆಸಿಟ್ಟಿದ್ದೆ, ಅದನ್ನು ನೀರನ್ನ ಸಪ್ರೇಟ್ ಮಾಡಿ ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾನು ನೀರು ಹಾಕ್ಬಿಟ್ಟು ಬೇಯಿಸ್ಕೊತೀನಿ. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಉಪ್ಪು ಹಾಕೋದನ್ನ ಮಿಸ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋದನ್ನ, ಸಾರಿ. ನಾನು ಇದನ್ನ 3 ವಿಷಲ್ ಆಗೋಷ್ಟು ಹೊಡ್ಸ್ಕೊತೀನಿ, ಚೆನ್ನಾಗಿ ಬೇಯಬೇಕಲ್ವ ರಾಜ್ಮಾ, ಅದಕ್ಕೇನೆ ಇದನ್ನ ಇವಾಗ ಪಕ್ಕದ ಒಲೆಗೆ ನಾನು ಶಿಫ್ಟ್ ಮಾಡ್ಕೊಂಡು ಇವಾಗ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಬ್ರೊಕೋಲಿ ಎಲ್ಲ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಬ್ರೊಕೋಲಿನ, ಹಾಗೆ ಕ್ಯಾರೆಟ್ನ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವೀಟ್ ಕಾರ್ನ್ ಕೂಡ ಅಷ್ಟೇ ಬಿಡಿಸಿಟ್ಕೊಂಡಿದ್ದೆ, ಮತ್ತೆ ಕಾಬೂಲ್ ಕಡಲೆ ಕೂಡ ಓವರ್ ನೈಟ್ ನೆನೆಸಿರುವಂಥದ್ದನ್ನ ಅದನ್ನು ಕೂಡ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದನ್ನ 20 ಮಿನಿಟ್ಸ್ ಬೇಯಿಸ್ಕೋಬೇಕು. ಇದನ್ನ ಸ್ಟೀಮ್ ಮಾಡ್ತಿರೋದು, ಅಂದ್ರೆ ಇಡ್ಲಿ ಎಲ್ಲ ಹೇಗೆ ಬೇಯಿಸ್ತೀವೋ ಅದೇ ತರನೇ. ನಾನು ಕೆಳಗಡೆ ನೀರು ಹಾಕೊಂಡಿದ್ದೀನಿ. ಹಾಗೆ ನಮಗೆ ಕಡುಬಿಗೆ ಅಂತಾನೆ ಒಂದು ತಟ್ಟೆ ಬರುತ್ತೆ, ಸೊ ಆ ತಟ್ಟೆ ಮೇಲೆ ನಾನು ಈ ತರ ಇಡ್ತಾ ಇರೋಂಥದ್ದು. ಇಡ್ಲಿ ಎಲ್ಲ ಹೇಗೆ ಬೇಯಿಸ್ತೀವೋ ಅದೇ ತರನೇ ಒಂದು 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಫ್ರೂಟ್ಸ್ನ ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ತರ ಎವ್ರಿ ಡೇ ನಾನು ಹೇಳಿದ್ನಲ್ವಾ ಫ್ರೂಟ್ಸ್ ಎಲ್ಲ ಚೇಂಜಸ್ ಇರುತ್ತೆ ಅಂತ, ಸೊ ನಾನು ವಿಡಿಯೋಗೋಸ್ಕರ ಇವತ್ತು ಈ ತರ ವೆರೈಟೀಸ್ ಮಾಡ್ತಾ ಇದ್ದೀನಿ ಕಸ್ಟಮರ್ಗೆ ಅಂತಾನೆ. ಆಕ್ಚುಲಿ ನಾನು ಒನ್ ಡೇನಲ್ಲಿ 1 ವೆರೈಟೀಸ್ ಅಲ್ಲೇ ನಾನು ಮಾಡೋದು ಕಾಂಬೋನ, ಬಟ್ ಇವತ್ತು ನಾನು ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಈ ತರ ನಾನು ವೆರೈಟೀಸ್ ಮಾಡಿ ನಾನು ಕೊಡ್ತಾ ಇರೋಂಥದ್ದು ನನ್ನ ಕಸ್ಟಮರ್ಗೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಕೊಡ್ತಾ ಇದ್ದೀನಿ ಇವತ್ತು ಮಾತ್ರ. ಸೊ ಎವ್ರಿ ಡೇ ಒಂದೇ ಟೈಪ್ಸ್ ಇರುತ್ತೆ ಅದು ಕಾಂಬೋ. ಬಟ್ ಯಾರಿಗಾದ್ರೂ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ, ಅಂದ್ರೆ ಪೀನಟ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಫ್ರೂಟ್ಸ್ ಆಗಲ್ಲ, ಆ ಥರ ಏನೋ ಹೆಲ್ತ್ ಇಶ್ಯೂಸ್ ಇದ್ರೆ ಮುಂಚೆನೆ ಹೇಳಿದ್ರೆ ಸೊ ಆಗ ನಾವು ಪ್ರಿಪೇರ್ ಮಾಡಿ ಕೊಡ್ತೀವಿ. ಅಂದ್ರೆ ನನಗೆ ಪ್ರೀ ಆರ್ಡರ್ ಆಗಿರೋದ್ರಿಂದ ನನಗೆ ಮುಂಚೆನೆ ಹೇಳಬೇಕು, ಸೊ ಅದಕ್ಕೇನೆ. ನೋಡಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದೀನಿ. ನಾನು ಆಕ್ಚುಲಿ ಪಾಮಾಗ್ರೇಟ್ ಎಲ್ಲ ಹಿಂದಿನ ಬಿಡಿಸಿಟ್ಕೊಂಡಿರ್ತೀನಿ. ಮಿಕ್ಕಿದೆಲ್ಲ ಫ್ರೂಟ್ಸ್ನ ಮಾರ್ನಿಂಗ್ ಎದ್ದೇಳ್ತೀನಲ್ಲ ಫಸ್ಟ್ ಅವಾಗ ಕಟ್ ಮಾಡಿ ಇಟ್ಕೊತೀನಿ, ಯಾಕಂದ್ರೆ ಬ್ರೇಕ್ಫಾಸ್ಟ್ ಕೂಡ ಇರುತ್ತಲ್ವ ನನಗೆ, ಪ್ರೀ ಆರ್ಡರ್ ತಗೊಂಡಿರ್ತೀನಿ ಅದನ್ನು ಕೂಡ. ಸೊ ಅದಕ್ಕೆ ನಾನು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಫಸ್ಟ್ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಬಿಡ್ತೀನಿ ಫ್ರೂಟ್ಸ್ನೆಲ್ಲ. ನೋಡಿ ಈ ತರ ಎಲ್ಲ ಫ್ರೆಶ್ ಫ್ರೂಟ್ಸ್ನ ಆದಷ್ಟು ಫ್ರೆಶ್ ಆಗಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬಾ ದಿನಗಟ್ಟಲೆ ತಂದಿಟ್ಕೊಂಡು ಆ ಥರ ಎಲ್ಲ ಮಾಡೋಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಆರ್ಡರ್ ತಗೊಂಡು ಮಾಡೋದ್ರಿಂದ ಎಷ್ಟು ಬೇಕೋ ಅಷ್ಟೇ ತಗೊಂಡು ನಾನು ಮಾಡುವಂಥದ್ದು, ತುಂಬಾ ಹಾಳಾಗೋ ಥರ ಏನು ತಂದ್ಕೊಳಲ್ಲ ನಾನು. ನೋಡಿ ಈ ತರ ದಪ್ಪ ದಪ್ಪ ಪೀಸ್ ಆಗಿ ಕಟ್ ಮಾಡ್ತೀನಿ, ಯಾಕಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ನಿಮಗೆ ಅದು ನೀರ್ ತರ ಬಿಟ್ಕೊಬಿಡುತ್ತಲ್ವಾ, ಅದಕ್ಕೇನೆ. ನೋಡಿ ಈ ತರ ದಪ್ಪ ದಪ್ಪದಾಗಿ ನಾನು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲಾ ಹಣ್ಣುಗಳನ್ನು. ನೋಡಿ ಸೌತೆಕಾಯಿ ಕೂಡ ನಾನು ಸಿಪ್ಪೆ ಇಟ್ಬಿಟ್ಟೆ ಕಟ್ ಮಾಡ್ತಾ ಇದ್ದೀನಿ. ಸಿಪ್ಪೆಲೇ ಇರುತ್ತಲ್ವಾ ಅಂಶಗಳೆಲ್ಲ, ಅದನ್ನೆಲ್ಲ ನಾನು ತೆಗಿಯಲ್ಲ. ನಾನು ಚೆನ್ನಾಗಿ ತೊಳೆದಿದ್ದೀನಿ, ಉಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟೆ ನಾನು ಯೂಸ್ ಮಾಡುವಂಥ ತರಕಾರಿಗಳೆಲ್ಲ. ನೋಡಿ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಹೆಸರು ಕಾಳು ಕೂಡ ಮೊಳಕೆ ಬಸಿಟ್ಕೊಂಡಿದ್ದೆ, ಅದನ್ನು ಕೂಡ ತಗೊಂಡಿದ್ದೀನಿ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿರುವಂಥದ್ದು ಮತ್ತೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಮತ್ತೆ ಬೇಯಿಸಿರುವಂಥ ತರಕಾರಿ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ ನಾನು ತಗೊಂಡಿದ್ದೀನಿ, ಅಂದ್ರೆ ಫುಡ್ ಟ್ರೇನ. ಇದಕ್ಕೆ ಇವಾಗ ನಾನು ಫಸ್ಟ್ ಮೇನ್ ಕೋರ್ಸ್ ಆಗಿ ನಾನು ಬ್ರೊಕೋಲಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ತಗೊಂತಾ ಇದೀನಿ. ನೋಡಿ ಇದು ಬ್ರೊಕೋಲಿ, ಇದನ್ನು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ನಾನು ಸ್ವೀಟ್ ಕಾರ್ನ್ ಕೂಡ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೊಂತಾ ಇದ್ದೀನಿ, 1-2 ಸ್ಪೂನ್ ಆಗೋಷ್ಟು. ನೋಡಿ ಬೇಯಿಸಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕೊಂತಾ ಇದ್ದೀನಿ. ನಾನು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ, ಇದನ್ನ ಕೂಡ ಹಾಕೊಂತಾ ಇದ್ದೀನಿ. ಇದೇ ಥರನೇ ಮೇನ್ ಕೋರ್ಸ್ನ ನಾನು ರೆಡಿ ಮಾಡ್ಕೊಳ್ಳೋದು. ನೋಡಿ ಈ ಥರ ಫುಡ್ ಟ್ರೇನಲ್ಲಿ ಪ್ರತಿಯೊಂದು ಮೇನ್ ಕೋರ್ಸ್ನು ಹಾಕ್ಕೊಳ್ಳೋದು. ನೋಡಿ ನಾನೀಗ ಬೇಯಿಸಿಟ್ಕೊಂಡಿರುವಂಥ ಕಾಬೂಲ್ ಕಡಲೆನ ಹಾಕೊತಾ ಇದ್ದೀನಿ, ಇದು ಕೂಡ ಮೇನ್ ಕೋರ್ಸ್ ಆಗಿರುತ್ತೆ. ನೋಡಿ ಈ ಥರ ಕಾಬೂಲ್ ಕಡಲೆನ ಹಾಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಳ್ಳೋ ಟೊಮ್ಯಾಟೋನ ಹಾಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಟೊಮ್ಯಾಟೋನ ಹಾಕೊತಾ ಇದ್ದೀನಿ. ಇದಕ್ಕೆ ಕುಕುಂಬರ್ ಕೂಡ ಹಾಕೋಬಹುದು ಚಿಕ್ಕದಾಗಿ ಕಟ್ ಮಾಡಿ, ಬಟ್ ನಾನು ಕುಕುಂಬರ್ ಸ್ಲೈಸ್ನ ಇಡ್ತಾ ಇರೋದ್ರಿಂದ ಹಾಕೊಂತ ಇಲ್ಲ. ಒಂದೊಂದು ದಿನ ಹಾಕ್ತೀನಿ ಕುಕುಂಬರ್ ಕೂಡ, ಸೊ ಒಂದೊಂದು ದಿನ ಸ್ಲೈಸ್ ಮಾಡಿ ಇಟ್ಟಾಗ ನಾನು ಹಾಕೊಳ್ಳಲ್ಲ. ಹಾಗೆ ನೋಡಿ ಮತ್ತೆ ಮೊಳಕೆ ಬಸಿರುವಂಥ ಹೆಸರು ಕಾಳನ್ನ ಕೂಡ ಮೇನ್ ಕೋರ್ಸ್ ಆಗಿ ಹಾಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಇವಾಗ ಪಾಮಾಗ್ರೇಟ್ ಬಿಡಿಸಿಟ್ಕೊಂಡಿದ್ನಲ್ವಾ, ಅಂದರೆ ದಾಳಿಂಬೆ ಬೀಜನ, ಇದನ್ನು ಕೂಡ ಹಾಕೊತಾ ಇದ್ದೀನಿ. ಇದು ತುಂಬಾನೇ ಚೆನ್ನಾಗಾಗುತ್ತೆ. ಆಕ್ಚುಲಿ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಇದನ್ನ ಹೆಸರು ಕಾಳು ಮೊಳಕೆ ಬರಿಸಿರೋದು ಮತ್ತೆ ದಾಳಿಂಬೆ ಬೀಜ ಎಲ್ಲ ಹಾಕಿರುವಂಥದ್ದು. ತುಂಬಾ ಜನರಿಗೆ ಇದು ಇಷ್ಟ ಆಗಿದೆ, ಆಕ್ಚುಲಿ ತುಂಬಾ ಜನ ಲೈಕ್ ಮಾಡಿದ್ದಾರೆ ಇದನ್ನ. ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಕ್ಯಾರೆಟ್ ತುರಿನ ಹಾಕೊತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಹೆಲ್ದಿಯಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಲ್ವಾ ಈ ತರ ತಿನ್ನೋದ್ರಿಂದ. ನೋಡಿ ಇದು ಬೇಯಿಸಿಟ್ಕೊಂಡಿರುವಂಥ ರಾಜ್ಮಾನ ಹಾಕೊತಾ ಇದ್ದೀನಿ, 1 ಕಪ್ ಆಗುವಷ್ಟು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು
ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕೊತಾ ಇದ್ದೀನಿ. ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂತ ಟೊಮ್ಯಾಟೊ ಇದು. ಇದಕ್ಕೆ ಕೂಡ ನಾನು ಕುಕುಂಬರ್ ಕೂಡ ಒಂದೊಂದ್ಸಲ ಮಿಕ್ಸ್ ಮಾಡ್ತೀನಿ. ಒಂದೊಂದ್ಸಲ ಹಾಗೆ ಟೊಮ್ಯಾಟೊ ಮತ್ತು ನಾನು ಕ್ಯಾರೆಟ್ ತುರಿನ ಹಾಕೊತೀನಿ. ಆ ಥರ ಡಿಪೆಂಡ್ಸು. ಡೈಲಿ ಚೇಂಜ್ ಮಾಡ್ತಾ ಇರ್ತೀನಲ್ವ, ಸೊ ಅದಕ್ಕೆ ಒಂದೊಂದು ಥರ ಚೇಂಜ್ ಮಾಡ್ತಾನೆ ಇರ್ತೀನಿ. ನೋಡಿ ಇದು ಮಸ್ಕ್ ಮೆಲನ್ನು. ಈ ಥರ ಫ್ರೂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ, ಫ್ರೆಶ್ ಫ್ರೂಟ್ಸು. ಇದು ನೋಡಿ ಸೀಬೆಕಾಯಿ ಕೂಡ ಹಾಕೊತಾ ಇದ್ದೀನಿ, ಗೋವಾ. ಇದನ್ನು ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೆ ಸೌತೆಕಾಯಿ ಸ್ಲೈಸ್ನ ಕೂಡ ಇಟ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಕೂಡ ನಾನು ಕ್ಯಾರೆಟ್ ಸ್ಲೈಸ್ ಕೂಡ ಇಟ್ಕೊತಾ ಇದ್ದೀನಿ. ಇದು ಬೇಯಿಸಿರೋದಲ್ಲ, ಹಸಿ ಕ್ಯಾರೆಟ್ನ ಹಾಕೊತಾ ಇದ್ದೀನಿ. ನೋಡಿ ಇದೇ ಥರನೇ ಪ್ರತಿಯೊಂದು ನಾನು ಕಾಂಬೋನಲ್ಲೂ ಚೇಂಜಸ್ ಮಾಡ್ತಾ ಇರ್ತೀನಿ. ನೋಡಿ ನಾನು ಇವಾಗ ಪಪ್ಪಾಯ ಮತ್ತು ಆ್ಯಪಲ್ನ ತೊಗೊಂಡಿದ್ದೀನಿ. ಹಾಗೆ ಕುಕುಂಬರ್ ಮತ್ತು ಕ್ಯಾರೆಟ್ ಹಸಿದು. ಕುಕುಂಬರ್ ಮತ್ತು ಕ್ಯಾರೆಟು ಪ್ರತಿಯೊಂದು ಟ್ರೇನಲ್ಲೂ ಇದ್ದೇ ಇರುತ್ತೆ ನಿಮಗೆ, ಫುಡ್ ಟ್ರೇನಲ್ಲಿ. ನೋಡಿ ಈ ಥರ ಚೇಂಜಸ್ ಇರುತ್ತೆ. ಎವ್ರಿ ಒಂದು ಕಾಂಬೋನು ನಾನು ಚೇಂಜಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಎವ್ರಿ ಕಾಂಬೋದಲ್ಲೂ ನಿಮಗೆ ಚೇಂಜ್ ಆಗಿ ಇರುತ್ತೆ ನೋಡಿ. ಇದು ಎವ್ರಿ ಡೇ ಒನ್ ಟೈಪ್ ಮಾತ್ರ ಇರುತ್ತೆ. ಸಪೋಸ್ ಏನಾದರೂ ಅವ್ರಿಗೆ ಅಲರ್ಜಿ ಅಥವಾ ಏನಾದರೂ ಇಷ್ಟ ಇಲ್ಲ ಅಂದರೆ ಮಾತ್ರ ಚೇಂಜ್ ಮಾಡ್ತೀವಿ ಅಷ್ಟೇ, ಅಂದರೆ ಪ್ರೀ ಆರ್ಡರಲ್ಲಿ ಹೇಳಿದರೆ ಮಾತ್ರ. ನೋಡಿ ಈ ಥರ ಎಲ್ಲ ನಾನು ಫ್ರೂಟ್ಸು ಮತ್ತು ಕಟ್ ಮಾಡಿ ಇಟ್ಕೊಂಡಂಥ ಸೌತೆಕಾಯಿ ಮತ್ತು ನಾನು ಕ್ಯಾರೆಟ್ನೆಲ್ಲ ಹಾಕೊತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀನಿ ಅಂತ. ನೋಡಿ ನಾನು ಫಸ್ಟು ಮೊದಲನೇದಾಗಿ ಡ್ರೈ ಫ್ರೂಟ್ಸು ನೋಡಿ ವಾಲ್ನಟ್ನ ತೊಗೊಂಡಿದ್ದೀನಿ. ವಾಲ್ನಟ್ನ ಫುಡ್ ಟ್ರೇಗೆ ಎಲ್ಲದಕ್ಕೂ ಒಂದೊಂದು ಹಾಕೊತಾ ಇದ್ದೀನಿ. ಹಾಗೆ ನಾನು ಪಿಸ್ತಾ ಕೂಡ ಒಂದು 4-5 ಆಗುವಷ್ಟು ಪ್ರತಿಯೊಂದು ನಾನು ಫುಡ್ ಟ್ರೇಗೂ ಹಾಕೊತಾ ಇದ್ದೀನಿ. ಹಾಗೆ ನೋಡಿ ಡೇಟ್ಸ್ನ ಕೂಡ ಅಷ್ಟೇ, ಒಂದೊಂದು ನಾನು ಡೇಟ್ಸ್ನ ಪ್ರತಿಯೊಂದು ಫುಡ್ ಟ್ರೇಗೂ ಹಾಕೊತೀನಿ. ನೋಡಿ ಒಂದೊಂದು ಸಾಕು. ಇದು ಡೇಟ್ಸು ಹೆಲ್ದಿಯಾಗಿರುತ್ತೆ ಅಲ್ವಾ, ತುಂಬಾ ಒಳ್ಳೆಯದು ಎವ್ರಿ ಡೇ ಡೇಟ್ಸ್ನ ತಿನ್ನೋದ್ರಿಂದ. ನೋಡಿ ಹಾಗೆ ನಾನು ಬಾದಾಮಿನ ತೊಗೊಂಡಿದ್ದೀನಿ. ಅದು ಕೂಡ ಒಂದು 2-3 ಆಗೋಷ್ಟು ಅಥವಾ 4 ಆಗೋಷ್ಟು ತೊಗೊತೀನಿ ಪ್ರತಿಯೊಂದು ಟ್ರೇಗೂ. ನೋಡಿ ಈ ಥರ ಹಾಕೊತಾ ಇದ್ದೀನಿ. ಹಾಗೆ ನಾನು ಸೀಡ್ಸ್ನ ಕೂಡ ತೊಗೊಂಡಿದ್ದೀನಿ. ಸೀಡ್ಸಲ್ಲಿ ನಾನು ತೊಗೊಂಡಿರೋದು ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಅಥವಾ ನೋಡಿ ಪಂಪ್ಕಿನ್ ಸೀಡ್ಸ್ನ ಕೂಡ ತೊಗೊತಾ ಇದ್ದೀನಿ. ಇದನ್ನು ಕೂಡ ಹಾಕೊತಾ ಇದ್ದೀನಿ. ನೋಡಿ ಈ ಥರ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಸನ್ಫ್ಲವರ್ ಸೀಡ್ಸ್ನ ಕೂಡ ಹಾಕೊತಾ ಇದ್ದೀನಿ. ನೋಡಿ ಇದು ಕೂಡ ತುಂಬಾ ಬೆನಿಫಿಟ್ ಇದೆ, ಪ್ರತಿಯೊಬ್ಬರು ಇದನ್ನೆಲ್ಲ ತಿನ್ನೋ ಅಂಥದ್ದೇ. ನೋಡಿ ನೋಡಿ ಈ ಥರ ನನ್ನ ಕಾಂಬೋನ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ಈ ಥರ ವುಡನ್ ಫೋರ್ಕ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ತುಂಬಾ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಇದನ್ನ ತಿನ್ಬೋದು, ಹೆಲ್ದಿ ಆಗಿರುತ್ತೆ. ಡಯಟ್ ಮಾಡೋರು ಒಂದೇ ಅಂತಲ್ಲ, ಯಾರು ಬೇಕಾದ್ರೂ ತಿನ್ಬೋದು. ನೋಡಿ ಹೆಲ್ದಿ ಆಗಿರಬೇಕು ಅಂದರೆ ಈ ಥರ ಯಾರು ಬೇಕಾದ್ರೂ ತಿನ್ಬೋದು. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಇಟ್ಕೋಬೋದಲ್ವಾ ಈ ಥರ ತಿನ್ನೋದ್ರಿಂದ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಇದು ಕೂಡ ಇರುತ್ತೆ. ಸೊ ಇದು ಬೇಕಾದರೂ ಇದನ್ನ ಆರ್ಡರ್ ಮಾಡ್ಕೋತಾರೆ. ಸೊ ಬ್ರೇಕ್ಫಾಸ್ಟ್ ಬೇಕಾದರೂ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡ್ಕೊತಾರೆ. ನೋಡಿ ಈ ಥರ ನಾನು ಹೆಲ್ದಿಯಾಗಿ ಕಾಂಬೋನ ರೆಡಿ ಮಾಡಿದ್ದೀನಿ. ಇದನ್ನು ನಾನು ಕವರ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಕವರ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕೊಡುವಂಥದ್ದು ಅಂದರೆ ಪೆಪ್ಪರ್ ಮತ್ತು ಸಾಲ್ಟು ಸಪ್ರೇಟ್ ಆಗಿ ನಾನು ಸಾಚಸ್ನ ಕೊಡ್ತೀನಿ. ಯಾಕಂದರೆ ಪೆಪ್ಪರ್ ಮತ್ತು ಸಾಲ್ಟ್ನ ಮಿಕ್ಸ್ ಮಾಡಿ ನಾನು ಸಲಾಡ್ಗೆ ಹಾಕಿದ್ರೆ ಅದು ನೀರು ಥರ ಆಗ್ಬಿಡುತ್ತೆ. ಅದಕ್ಕೆ ನಾನು ಸಪ್ರೇಟ್ ಆಗಿ ಕೊಡ್ತೀನಿ ಸಾಲ್ಟ್ ಮತ್ತು ಪೆಪ್ಪರ್ನ. ಸೊ ಆವಾಗ ನಿಮಗೆ ಬೇಕಾದಾಗ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಸೊ ಲೇಟಾಗಿ ತಿಂದ್ರೂ ಅದು ನಿಮಗೆ ಏನು ಎಫೆಕ್ಟ್ ಆಗಲ್ಲ. ಸೊ ಅದಕ್ಕೇ ನೋಡಿ ಈ ಥರ ಫುಡ್ ಟ್ರೇನ ನಾನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಫುಲ್ ಪ್ರೆಸ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ಹಾಗೆ ಇದಕ್ಕೆ ನಾನು ಟಿಶ್ಯೂ ಕೂಡ ಕೊಟ್ಟಿದ್ದೀನಿ. ನೋಡಿ ಅಂದರೆ ನೀವೇನಾದರೂ ಈಗ ಕೆಲವರು ಹೊರಗಡೆಯಿಂದ ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ಅದಕ್ಕೆ ಟಿಶ್ಯೂ ಕೂಡ ನಾನು ಕೊಟ್ಟಿದ್ದೀನಿ. ಅಂದರೆ ಮನೇಲಿದ್ರೆ ಓಕೆ, ಬಟ್ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಳ್ಳೋರು ಇರ್ತಾರಲ್ವ, ಸೊ ಅದಕ್ಕೆ ಟಿಶ್ಯೂ ಕೂಡ ಕೊಟ್ಟಿದ್ದೀನಿ. ಹಾಗೆ ಸಾಲ್ಟ್ ಪೆಪ್ಪರ್ ಸ್ಯಾಚಸ್ ಕೂಡ ನೋಡಿ ಚಿಕ್ಕದಾಗಿರುತ್ತೆ. ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿ ರೆಡಿ ಆಗಿದೆ ನನ್ನ ಆರ್ಡರ್ಸ್ ಕೂಡ. ಸೊ ಇವಾಗ ನನ್ನ ಆರ್ಡರ್ ಕೂಡ ರೆಡಿ ಆಗಿದೆ. ಸೊ ನನ್ನ ಕಸ್ಟಮರ್ ಕೂಡ ಇವಾಗ ಬಂದು ತೊಗೊಂಡೋಗ್ತಾರೆ. ಈ ಥರ ಎವ್ರಿ ಒಂದು ಕಾಂಬೋ ಕೂಡ ನಿಮಗೆ ಒಳ್ಳೆ ಹೆಲ್ದಿ ಆಗಿರೋವಂಥ ಕಾಂಬೋನ ನಿಮಗೆ ನಾನು ಕೊಡ್ತೀನಿ. ನಿಮ್ಗೇನಾದರೂ ಬೇಕಿದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ನಂಬರ್ನ ಹಾಕಿರ್ತೀನಿ, ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.